ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ನಾವು N.M.M.S.GMAT ಪೇಪರ್ ಫಸ್ಟ್ ಪತ್ರಿಕೆಗೆ ಸಂಬಂಧಿಸಿದಂತೆ ಕಲಿಕಾಂಶ 24 ಫಿಗರ್ಸ್ ಅಂಡ್ ನಂಬರ್ ರಿಲೇಶನ್ಶಿಪ್ ಅಥವಾ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ, ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡೋಣ. ಕಲಿಕಾಂಶ 24 ಫಿಗರ್ಸ್ ಅಂಡ್ ನಂಬರ್ ರಿಲೇಶನ್ಶಿಪ್, ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ. ಸೂಚನೆಗಳು ಈ ಕೆಳಗಂಡಂತಿವೆ. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಹೊಂದಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಗುರುತಿಸಿ ಚಿತ್ರಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇದು ಸೂಚನೆಗೆ ಅನುಸಾರವಾಗಿ ನಾವು ಲೆಕ್ಕವನ್ನು ಮಾಡ್ತಾ ಹೋಗೋಣ. ಈಗ ಒಂದನೇ ಲೆಕ್ಕವನ್ನು ಗಮನಿಸಿ. 85, 110, 90 ಇದೆ. 115, 80, 120 ಇದೆ. ಕ್ವಶನ್ ಮಾರ್ಕ್ ಇದೆ. 125, 75 ಇದೆ. ಹಾಗಾದರೆ ಈ ಕ್ವಶನ್ ಮಾರ್ಕಲ್ಲಿರ್ತಕ್ಕಂತಹ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಸುಲಭವಾಗಿ ಲೆಕ್ಕವನ್ನು ಮಾಡ್ಬೋದು. ಇಲ್ಲಿ ಕರ್ಣವನ್ನು ಗಮನಿಸಿ. 85, 80, 75 ಈ ಮೂರು ಸಂಖ್ಯೆಗಳನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡಿ. ಹಾಗೆ ಈ ಕರ್ಣಗಳನ್ನು ಗಮನಿಸಿ. 90, 80 ಮತ್ತು ಕ್ವಶನ್ ಮಾರ್ಕ್ ಇವೆರಡನ್ನು ಕೂಡಿಸಿ ಇಲ್ಲಿ ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ಕೋಬೇಕು. ಆ ಸಂಖ್ಯೆನೂ ಸಹ ಇಲ್ಲಿ ಮೂರು ಸಂಖ್ಯೆಗಳನ್ನ ಕೂಡಿದಾಗ ಎಷ್ಟು ಬರುತ್ತೆ ನೋಡ್ಕೋಬೇಕು. ಅವೆರಡು ಪರಸ್ಪರ ಸಮನಾಗಿರುತ್ತೆ. ಹಾಗೆ ಈ ಸಂಖ್ಯೆನ ಕೂಡಿದಾಗ ಎಷ್ಟು ಬರುತ್ತೆ, ಹಾಗೆ ಈ ಸಂಖ್ಯೆನ ಕೂಡಿದಾಗ ಎಷ್ಟು ಬರುತ್ತೆ. ಎರಡು ಏನಾಗಿರುತ್ತೆ, ಸಮನಾಗಿರುತ್ತೆ. ಆಧಾರದ ಮೇಲೆ ಒಂದನೇ ಪ್ರಶ್ನೆಗೆ ಉತ್ತರವನ್ನು ನಾವು ಇವಾಗ ಮಾಡೋಣ. ಫಸ್ಟಿಗೆ ನಾನು ಒಂದನೇ ಪ್ರಶ್ನೆಯಲ್ಲಿ 85, 80 ಮತ್ತು 75 ಕೂಡಿಸ್ತೀನಿ. 85, 80, 75 ಕೂಡಿದಾಗ ಎಷ್ಟು ಬರುತ್ತೆ ಅಂತ. 5, 10, 8, 8, 8, 8, 24 240 ಬರುತ್ತೆ. ಹೀಗೆ ಕೂಡಿಸಿದಾಗ ಇವಾಗ ಈ ರೀತಿ ಕೂಡಿಸೋಣ. 90, 80 ಇಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. 90 + 80 ಕೂಡಿಸಿದಾಗ ಎಷ್ಟಾಗುತ್ತೆ? 0, 8, 7, 16, 17, 170 ಆಗುತ್ತೆ. ಆ್ಯಕ್ಚುಲಿ ನಮಗೆ ಈ ಮೂರು ಸಂಖ್ಯೆನ ಕೂಡಿದಾಗ 240 ಆಗಬೇಕು. 170 ಬಂದಿದೆ. 240ರಲ್ಲಿ 170 ಕಳೆದ್ರೆ ಇಲ್ಲಿ ಎಷ್ಟು ಸಂಖ್ಯೆ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ನಾನು 240 ಬರ್ಕೊತೀನಿ. -170, 0 ಹೋಗಲ್ಲ. 14ರಲ್ಲಿ ಹೊಡೆದ್ರೆ 7, 2ರಲ್ಲಿ ಹೊಡೆದ್ರೆ 0. 70 ಬರುತ್ತೆ ವಿದ್ಯಾರ್ಥಿಗಳೇ. ಫಸ್ಟು ಈ ಡಯಾಗ್ನಲ್ಸ್ ಇರ್ತಕ್ಕಂಥ ಸಂಖ್ಯೆಗಳನ್ನ ಕೂಡಿಸ್ಕೊಂಡಿದ್ದೀನಿ. 240 ಬರುತ್ತೆ. ಹಾಗೆ ಈ ಡಯಾಗ್ನಲ್ಸ್ನ ಕೂಡಿಸ್ಕೋಬೇಕು. 240 ಬರಬೇಕು. ಆದರೆ 240 ಬಂದಿಲ್ಲ. ಎರಡು ಸಂಖ್ಯೆಗಳನ್ನು ಮಾತ್ರ ಕೂಡಿಸಿದಾಗ 170 ಬಂದಿದೆ. 240 ಆಗಬೇಕಂದ್ರೆ 120ಗೆ ಎಷ್ಟು ಸಂಖ್ಯೆ ಕೂಡಿಸ್ಬೇಕು ಅಂತ ಲೆಕ್ಕ ಮಾಡಬೇಕಾಗುತ್ತೆ. ಅಥವಾ 240ರಲ್ಲಿ 170 ಕಳೆದ್ರೆ ಎಷ್ಟು ಬರುತ್ತೆ? 70 ಬರುತ್ತೆ. ಹಾಗಾಗಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಎ 200, ಆಪ್ಷನ್ ಬಿ 175, ಆಪ್ಷನ್ ಸಿ 100, ಆಪ್ಷನ್ ಡಿ 70 ಇದೆ. ಹಾಗಾಗಿ ಸರಿಯಾದ ಉತ್ತರ ಏನಾಗಿದೆ? ಆಪ್ಷನ್ ಡಿ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 2, ಚಿತ್ರವನ್ನು ಗಮನಿಸಿ. 8, 6, 2 ಇಲ್ಲಿ ಕ್ವಶನ್ ಮಾರ್ಕ್ ಇದೆ. 4, 6, 1, 19 ಎರಡನೇ ಚಿತ್ರದಲ್ಲಿ. ಮೂರನೇ ಚಿತ್ರದಲ್ಲಿ 9, 7, 3, 5 ಇದೆ. ಈ ಕ್ವಶನ್ ಮಾರ್ಕಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಬೇಕು. ಫಸ್ಟು ಇದು ಹೇಗೆ ಬಂದಿದೆ ಅಂತ ಗೊತ್ತಾಯಿತು ಅಂದರೆ ಇಲ್ಲಿ ಯಾವ ರೀತಿ ಬರೀಬೇಕು ಅಂತ ನಮಗೆ ಗೊತ್ತಾಗುತ್ತೆ. ನಾನು ಫಸ್ಟು ಈ ಸಂಖ್ಯೆನ ನೋಡ್ತೀನಿ, ಎರಡನೇ ಚಿತ್ರವನ್ನು, ಆಮೇಲೆ ಮೂರನೇ ಚಿತ್ರವನ್ನು ನೋಡೋಣ. ಹಾಗಾದರೆ ಎರಡನೇ ಚಿತ್ರದಲ್ಲಿ ಏನಿದೆ ಅಂತ ನಾನು ಬರಿತಾ ಹೋಗ್ತೀನಿ. ಎರಡನೇ ಚಿತ್ರದಲ್ಲಿ 4 ಇದೆ, ಆಮೇಲೆ 6 ಇದೆ, ಆಮೇಲೆ 1 ಇದೆ, ಆಮೇಲೆ 19 ಇದೆ. ಈ ಸೀರೀಸನ್ನು ಕೊಟ್ಟಿದ್ದಾರೆ. ಇದು ಹೇಗೆ ಬಂತು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಫಸ್ಟು 4ಅನ್ನು 2ರಿಂದ ಗುಣಾಕಾರ ಮಾಡಬೇಕು. 4 × 2 ಪ್ಲಸ್ 6 ಇದೆ. 6ಅನ್ನು ಸಹ 2ರಿಂದ ಗುಣಾಕಾರ ಮಾಡಬೇಕು. 6 × 2. 4ಅನ್ನು ಫಸ್ಟ್ 4 ಇದೆ, 2ರಿಂದ ಗುಣಾಕಾರ ಮಾಡಿದೆ. ನೆಕ್ಸ್ಟ್ 6 ಇದೆ, 2ರಿಂದ ಗುಣಾಕಾರ ಮಾಡಿದೆ. ನೆಕ್ಸ್ಟ್ ಮೈನಸ್ ಇದನ್ನು 1 ಕ್ಯೂಬನ್ನು ಮಾಡಿದ್ದಾರೆ. -1 ಕ್ಯೂಬ್ ಇಷ್ಟನ್ನು ಮಾಡಿದರೆ ನಮಗೆ ಈ ಸಂಖ್ಯೆ ಬರುತ್ತೆ 19. ಹೇಗೆ ಬರುತ್ತೆ ಅಂತ ನೋಡೋಣ. 4 2 8 ಪ್ಲಸ್ 6 2 12 -1. 8, 12, 20, 20ರಲ್ಲಿ 1 ಹೋದರೆ 19.
ಸೊ 19 ಬಂತು. ಅಂದರೆ ಈ ಬಾಕ್ಸಲ್ಲಿ 19 ಹೇಗೆ ಬಂತು ಅಂತ ಗೊತ್ತಾಯ್ತಲ್ಲ. ಫಸ್ಟ್ ಸಂಖ್ಯೆನ 2ರಿಂದ ಗುಣಿಸಿದ್ದೀವಿ, ಆಮೇಲೆ ಪ್ಲಸ್ ಮಾಡಿದ್ವಿ. ಸೆಕೆಂಡ್ ಸಂಖ್ಯೆ 6 ಸಹ 2ರಿಂದ ಗುಣಿಸಿದ್ವಿ, ಆಮೇಲೆ ಮೈನಸ್ ಮಾಡಿದ್ವಿ. ಮೂರನೇ ಸಂಖ್ಯೆನ 1 ಕ್ಯೂಬ್ ಮಾಡಿದ್ವಿ. ಸೊ ಇಷ್ಟನ್ನು ಮಾಡಿದಾಗ ನಮಗೆ ಕೊನೆ ಸಂಖ್ಯೆ ಬರುತ್ತೆ 19. ಹಾಗೆ ಎರಡನೇ ಬಾಕ್ಸನ್ನು ನೋಡೋಣ. 9, 7, 3, 5 ಇದೆ. ಸೊ ಇಲ್ಲಿ ಸಹ ಅದೇ ಮೆಥಡನ್ನು ಫಾಲೋ ಮಾಡೋಣ. 9, 7, 3, 5. ಸೊ 9ನ್ನು ಫಸ್ಟು 2ರಿಂದ ಗುಣಿಸ್ಬೇಕು, ಪ್ಲಸ್ ನೆಕ್ಸ್ಟ್ 7 ಇದೆ. ಸೊ 7ಅನ್ನು ಸಹ 2ರಿಂದ ಗುಣಿಸಬೇಕು. ನೆಕ್ಸ್ಟ್ ಸಂಖ್ಯೆ 3 ಇದೆ, ಅದನ್ನು 3 ಕ್ಯೂಬ್. ಇಲ್ಲಿ 1 ಕ್ಯೂಬ್ ಮಾಡಿದ್ವಿ, ಇಲ್ಲಿ 3 ಕ್ಯೂಬ್ ಮಾಡಬೇಕು. ಈ ಸಂಖ್ಯೆನ ಕ್ಯೂಬ್ ಮಾಡಬೇಕು. ಸೊ ಇದು ಹೆಂಗೆ ಬರಿತೀವಿ? 9 2 18, 7 2 14, ಮೈನಸ್ 3 3 9, 9 3 27. ಸೊ 18 14ನ್ನು ಕೂಡಿಸಿ 8 4 12, 32 ಮೈನಸ್ 27. ಸೊ 32ರಲ್ಲಿ 27ನ್ನು ಕಳಿಬೇಕು. ಎಷ್ಟು ಬರುತ್ತೆ? 5 ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಬಾಕ್ಸಲ್ಲಿ ಮತ್ತು ಈ ಬಾಕ್ಸಲ್ಲಿ ಸಂಖ್ಯೆ ಹೇಗೆ ಬಂತು ಅಂತ ನಮಗೆ ಗೊತ್ತಾಯಿತು. ಅದೇ ಆಧಾರದ ಮೇಲೆ ಪ್ರಶ್ನೆಯಲ್ಲಿದೆಯಲ್ಲ, ಇಲ್ಲಿ ಏನು ಬರುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕು. ಹಾಗಾದರೆ ಪ್ರಶ್ನೆಯಲ್ಲಿರ್ತಕ್ಕಂಥ ಬಾಕ್ಸನ್ನು ಬರೀತಾ ಹೋಗ್ತೀನಿ. 8, 6, 2 ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ಸೇಮ್ ಮೆಥಡನ್ನು ಫಾಲೋ ಮಾಡೋಣ. ಫಸ್ಟ್ ಸಂಖ್ಯೆ 8ಅನ್ನು 2ರಿಂದ ಗುಣಾಕಾರ ಮಾಡಿ, ಪ್ಲಸ್ ಎರಡನೇ ಸಂಖ್ಯೆ 6ಅನ್ನು 2ರಿಂದ ಗುಣಾಕಾರ ಮಾಡಿ, ಮೈನಸ್ ಇದನ್ನು 2 ಕ್ಯೂಬ್ ಅಂತ ಬರೀಬೇಕು. ಆವಾಗ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಗೊತ್ತಾಗುತ್ತೆ. 8ಅನ್ನು 2ರಿಂದ ಗುಣಿಸಿ, ಪ್ಲಸ್ 6ಅನ್ನು 2ರಿಂದ ಗುಣಿಸಿ, ಮೈನಸ್ 2 ಕ್ಯೂಬ್ ಬರ್ಕೊಳ್ಳಿ. ಇವಾಗ 8 2 ಗುಣಾಕಾರ ಮಾಡಿ, 6 2 ಗುಣಾಕಾರ ಮಾಡಿ, 2 ಕ್ಯೂಬನ್ನು ಕಂಡುಹಿಡಿರಿ. 8 2 16, ಪ್ಲಸ್ 6 2 12, ಮೈನಸ್ 8. 2 2 4, 4 2 8 ಆಗುತ್ತೆ. 2 ಕ್ಯೂಬ್ ಅಂದರೆ ಸೊ 16 12 ಕೂಡಿಸಿ 6 2 8, 1 1 2 28 ಮೈನಸ್ 8. ಸೊ 28ರಲ್ಲಿ 8 ಹೋದರೆ ಎಷ್ಟು ಬರುತ್ತೆ? 20 ಬರುತ್ತೆ. ಹಾಗಾದರೆ ಈ ಬಾಕ್ಸಲ್ಲಿ ಎಷ್ಟು ಬರುತ್ತೆ ಅಂದರೆ 20 ಬರುತ್ತೆ. ಸೊ ಆಪ್ಷನ್ ನೋಡೋಣ. ಆಪ್ಷನ್ ಎ 8 ಇದೆ, ಆಪ್ಷನ್ ಬಿ 12 ಇದೆ, ಆಪ್ಷನ್ ಸಿ 20 ಇದೆ, ಆಪ್ಷನ್ ಡಿ 22 ಇದೆ. ಹಾಗಾಗಿ ಸರಿಯಾದ ಉತ್ತರ ಏನಾಗಿದೆ? ಆಪ್ಷನ್ ಸಿ ಆಗಿದೆ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 3ಅನ್ನು ಗಮನಿಸಿ, ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ 3 4 ಇದೆ, ಇಲ್ಲಿ 11 ಬಂದಿದೆ. ಇಲ್ಲಿ 8 4 ಇದೆ, 16 ಬಂದಿದೆ. 13 4 ಇದೆ, 21 ಬಂದಿದೆ. 8 6 ಇದೆ, ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನಾವು ಕಂಡುಹಿಡಬೇಕು. ಫಸ್ಟು 3 ಮತ್ತು 4 11 ಹೇಗೆ ಬಂತು ಅಂತ ನಾವು ಫಸ್ಟು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡೋಣ. ಫಸ್ಟ್ 3ಅನ್ನು 2ರಿಂದ ಗುಣಿಸ್ಬೇಕು, 3 2 6. ಆಮೇಲೆ 4ಅನ್ನು ಸ್ಕ್ವೇರ್ ಮಾಡಬೇಕು, 4 ಸ್ಕ್ವೇರ್. ಸೊ ಅದನ್ನೇನು ಮಾಡಬೇಕು? ಈಸ್ ಈಕ್ವಲ್ ಟು ಇಂಪ್ಲೇಸ್ ಮಾಡಿ. 3 2 ಎಷ್ಟು? 3 2 6, ಪ್ಲಸ್ 4 4 16. ಇವೆರಡನ್ನು ಕೂಡಿ 16 ಮತ್ತು 6 22 ಆಗುತ್ತೆ. ಸೊ 22ನ್ನು 2ರಿಂದ ಬಾಗಿಸ್ಬೇಕು, ಅವಾಗ ನಮಗೆ ಎಷ್ಟು ಬರುತ್ತೆ? 11 ಬರುತ್ತೆ. ಸೊ ಈ ಮೆಥಡಲ್ಲಿ ಲೆಕ್ಕವನ್ನು ಮಾಡಿದ್ದಾರೆ. ಫಸ್ಟು ಸಂಖ್ಯೆ 3ಅನ್ನು 2ರಿಂದ ಗುಣಿಸಿದ್ದೇವೆ, 3 2 6. ಸೆಕೆಂಡ್ ಸಂಖ್ಯೆನ ವರ್ಗ ಮಾಡಿದ್ದೇವೆ, 4 ಸ್ಕ್ವೇರ್ ಆಗುತ್ತೆ. ಸೊ ಇವೆರಡನ್ನು ಕೂಡಿಸ್ಬೇಕು, 3 2 6, 4 ಸ್ಕ್ವೇರ್ ಅಂದರೆ 16. ಮತ್ತು ಇವೆರಡು ಕೂಡಿಸಿ 16 ಮತ್ತು 6 22 ಆಗುತ್ತೆ. 22ನ್ನು 2ರಿಂದ ಬಾಗಿಸಿ 11 ಬರುತ್ತೆ. ಹಾಗಾದರೆ ಈ ಬಾಕ್ಸಲ್ಲಿ 11 ಹೇಗೆ ಬಂತು ಅಂತ ಗೊತ್ತಾಯಿತು. ಸೊ ಇದೇ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಬರಬೇಕು. ಗಡಿಯಾರ ಮುಳ್ಳು ಯಾವ ರೀತಿ ತಿರುಗುತ್ತೆ ಆ ರೀತಿ. ಫಸ್ಟ್ ಇದು ಬಂತು ಅಂದರೆ ಇವಾಗ ಇದು 8 ಮತ್ತು 4 ಇದೆ. ಫಸ್ಟ್ ಸಂಖ್ಯೆ 8, ಸೆಕೆಂಡ್ ಸಂಖ್ಯೆ 4. ಸೊ 8ಅನ್ನು 2ರಿಂದ ಗುಣಿಸ್ಬೇಕು, 8 2 16. ಪ್ಲಸ್ ಸೆಕೆಂಡ್ ಸಂಖ್ಯೆ 4 ಇದೆ, ಸೊ ಅದನ್ನು 4 ಸ್ಕ್ವೇರ್ ಅಂತ ಬರ್ಕೋಬೇಕು. ಸೊ 8 2 16, 4 4 16. ಸೊ 16 16 ಕೂಡಿಸಿ ಎಷ್ಟಾಗುತ್ತೆ? 32 ಆಗುತ್ತೆ. 32ನ್ನು 2ರಿಂದ ಬಾಗಿಸಿ, 2 1 2, 2 6 12. ಸೊ 16 ಬರುತ್ತೆ. ಸೊ 16 ಬಂದಿದೆ. ಹೇಗೆ ಬಂತೆ ಅಂತ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಸಂಖ್ಯೆ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ರಿ. ಹೀಗೆ 13 ಮತ್ತು 4 ಇದೆ. ಸೊ 13 ಇಂಟು 2 ಪ್ಲಸ್ 4 ಸ್ಕ್ವೇರ್ ಇಂಪ್ಲೈಸ್ 13 2 26. 4 ಸ್ಕ್ವೇರ್ ಅಂದರೆ 16. 16 ಮತ್ತು 26ನ್ನು ಕೂಡಿಸಿ 6 6 12, 2 1 3 1 4 42. 42ನ್ನು 2ರಿಂದ ಬಾಗಿಸಿ, 2 2 4, 2 1 2, 21 ಬಂದಿದೆ.
ಹಾಗಾದರೆ ಈ ಬಾಕ್ಸಲ್ಲಿ ಏನು ಬರುತ್ತೆ? ಸೊ ಸೇಮ್ ಮೆಥಡನ್ನು ಫಾಲೋ ಮಾಡಿ. 8 ಇಂಟು 8 6 ಇದೆ, 8 ಇಂಟು 2 8 2 16 ಪ್ಲಸ್ 6 ಸ್ಕ್ವೇರ್ ಇದೆ, ಇಲ್ಲಿ 6 ಇದೆ, 6 ಸ್ಕ್ವೇರ್ ಮಾಡಬೇಕು. ಇಂಪ್ಲೈಸ್ 8 2 16 6 6 36 16 ಮತ್ತು 36ನ ಕೂಡಿಸಿ 6 6 12 3 1 4 1 5 52 52ನ್ನು 2ರಿಂದ ಭಾಗಿಸಿ 2 2 4 1 ಉಳಿತು 12 10 2 6 12. ಸೊ 26 ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಬಾಕ್ಸಲ್ಲಿ 26 ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ 26, ಆಪ್ಷನ್ ಬಿ 24, ಆಪ್ಷನ್ ಸಿ 22, ಆಪ್ಷನ್ ಡಿ 20 ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ 26 ಸರಿಯಾದ ಉತ್ತರ ಆಗಿದೆ. ಈಗ ಪ್ರಶ್ನೆ ಸಂಖ್ಯೆ 4 ಗಮನಿಸಿ. 4ರಲ್ಲಿ ಏನಿದೆ ನೋಡೋಣ. ಸೊ 13 15 ಇದೆ, ಇಲ್ಲಿ 84 ಬಂದಿದೆ, ಇಲ್ಲಿ 36 54 ಇದೆ, ಇಲ್ಲಿ 270 ಬಂದಿದೆ. ಸೊ ಇಲ್ಲಿ 45 63 ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಹಾಗಾದರೆ ಇಲ್ಲಿ ಎಷ್ಟು ಬರುತ್ತೆ ಅಂತ ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಫಸ್ಟು 13 ಮತ್ತು 15 84 ಹೇಗೆ ಬಂತು ಅಂತ ನಾವು ಫಸ್ಟ್ ಕಂಡುಹಿಡ್ಕೊಳ್ಳೋಣ. 13 ಪ್ಲಸ್ 15 ಇವೆರಡನ್ನು ಕೂಡಿಸೋಣ. 13 15ನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? 5 3 8 1 1 2 28 ಆಗುತ್ತೆ. 28ನ್ನು ನಾವು 3ರಿಂದ ಗುಣಾಕಾರ ಮಾಡಬೇಕು. ಸೊ 28ನ 3ರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ? 3 8 24, 3 2 6 1 2 84 ಆಗುತ್ತೆ. ಸೊ 84 ಹೇಗೆ ಬಂತು ಅಂತ ಗೊತ್ತಾಯ್ತು ನಮಗೆ. ಸೊ 13 ಮತ್ತು 15ನ್ನು ಕೂಡಿಸ್ಬೇಕು, 28 ಬರುತ್ತೆ. ಸೊ 28ನ್ನು 3ರಿಂದ ಗುಣಿಸ್ಬೇಕು, 84 ಬರುತ್ತೆ. ಇದೇ ಮೆಥಡನ್ನು ಇಲ್ಲಿ ಫಾಲೋ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಎರಡನೇ ಸಂಖ್ಯೆನ ಗಮನಿಸಿ. 36 54 ಇದೆ. ಸೊ 36 ಪ್ಲಸ್ 54. ಸೊ ಇವೆರಡನ್ನು ಕೂಡಿಸ್ಬೇಕು, ಎಷ್ಟು ಬರುತ್ತೆ ನೋಡಿ. 6 4 10, 5 3 8 1 9 90. 90ನ್ನು 3ರಿಂದ ಗುಣಿಸಿ 3 9 27 1 0 270 ಬರುತ್ತೆ. ಸೊ 270 ಬಂದಿದೆ. ನೆಕ್ಸ್ಟ್ 45 ಸೇಮ್ ಮೆಥಡ್ ಫಾಲೋ ಮಾಡಿ. 45 ಪ್ಲಸ್ 63 ಇವೆರಡನ್ನು ಕೂಡಿಸಿ ಎಷ್ಟು ಬರುತ್ತೆ ಅಂತ ನೋಡಿ. 5 ಮತ್ತು 3 ಕೂಡಿಸಿ 8, 6 4 10 108. 108ನ್ನು 3ರಿಂದ ಗುಣಾಕಾರ ಮಾಡಿ 3 8 24, 3 1 3 324 ಬರುತ್ತೆ. ಸೊ 324 ಎಲ್ಲಿದೆ ನೋಡೋಣ. ಆಪ್ಷನ್ ಎ 18, ಆಪ್ಷನ್ ಬಿ 90, ಆಪ್ಷನ್ ಸಿ 210, ಆಪ್ಷನ್ ಡಿ 324. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 5. ಸೊ ಇದನ್ನು ಗಮನಿಸಿ, ಏನಿದೆ ಅಂತ ನೋಡಿ. ಸೊ 27 19 68 ಇದೆ, 43 ಕ್ವಶನ್ ಮಾರ್ಕ್ 62 ಇದೆ, 51 27 84 ಇದೆ. ಸೊ ಈ ಜಾಗದಲ್ಲಿ ಎಷ್ಟು ಬರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಷ್ಟು ಬಂದಿದೆ ಅಂತ ಬರೆದಿದ್ದಾರೆ, ಇಲ್ಲಿ ಸಹ ಎಷ್ಟು ಬಂದಿದೆ ಅಂತ ಬರೆದಿದ್ದಾರೆ. ಸೊ ಹೇಗೆ ಬಂತು ಅಂತ ನಾವು ಅದನ್ನ ಕಂಡುಹಿಡ್ಕೊಂಡ್ರೆ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನಾವು ಕಂಡುಹಿಡಿಬೋದು. ಹಾಗಾದರೆ ಫಸ್ಟ್ ಸಂಖ್ಯೆ 19 ಹೇಗೆ ಬಂತು ಅಂತ ನಾವು ಫಸ್ಟು ಕಂಡುಹಿಡಿಯೋಣ. ಏನು ಮಾಡಬೇಕು ಅಂತ ನೋಡೋಣ. 5ರಲ್ಲಿ ಇಲ್ಲಿ 68 ಮತ್ತು 27ನ್ನು ಕೂಡಿಸ್ಬೇಕು. 68 ಪ್ಲಸ್ 27 ಕೂಡಿಸಿ ಎಷ್ಟಾಗುತ್ತೆ ಅಂತ. 7 ಮತ್ತು 8 15 ಆಗುತ್ತೆ. 6 2 8 1 9 95 ಆಗುತ್ತೆ. ಈ 95ನ್ನು 5ರಿಂದ ಭಾಗಾಕಾರ ಮಾಡೋಣ. ಸೊ 5 1 5, 5 1 5, 4 ಉಳಿತು, 5 9 45. ಸೊ 19 ಬಂತು. ಸೊ ಇಲ್ಲಿ 19 ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ. ಇವೆರಡು ಸಂಖ್ಯೆನ ಕೂಡಿಸ್ಬೇಕು, ಉತ್ತರ ಬರುತ್ತೆ. ಉತ್ತರನ 5ರಿಂದ ಭಾಗಾಕಾರ ಮಾಡಬೇಕು, ಆವಾಗ 19 ಬರುತ್ತೆ. ಸೊ ಸೇಮ್ ಮೆಥಡನ್ನು ಇಲ್ಲಿ ಫಾಲೋ ಮಾಡಿ. 51 ಮತ್ತು 84ನ್ನು ಕೂಡಿಸೋಣ. ಥರ್ಡ್ ಫಿಗರ್ ಇದು. 51 ಪ್ಲಸ್ 84 ಇವೆರಡು ಕೂಡಿಸ್ಬೇಕು. 51 84 ಎಷ್ಟಾಗುತ್ತೆ ಅಂತ. 4 1 5, 8 5 13 135 ಆಗುತ್ತೆ. ಸೊ ಇವಾಗ ಇದನ್ನ 5ರಿಂದ ಭಾಗಿಸ್ಬೇಕು. 5 1 5, 5 2 10, 35 ಆಯ್ತು, 5 1 35. ಸೊ 27 ಬಂತು. ಹಾಗಾದರೆ ಈ ಪ್ರಶ್ನಾರ್ಥಕ ಚಿಹ್ನೆ ಇರತಕ್ಕಂತಹ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನಾವಿವಾಗ ಬರೆಯೋಣ. 43 ಪ್ಲಸ್ 62. 43 ಮತ್ತು 62ನ್ನು ಕೂಡಿಸೋಣ, ಎಷ್ಟು ಬರುತ್ತೆ ಅಂತ. 3 2 5, 6 4 10 105,
ಸೊ ಇದನ್ನು 5ರಿಂದ ಬಾಗಿಸ್ಬೇಕು. 5 1 5, 5 2 10, 5 1 5. ಸೊ ಎಷ್ಟು ಬರುತ್ತೆ ಅಂದರೆ ವಿದ್ಯಾರ್ಥಿಗಳೇ 21 ಬರುತ್ತೆ. ಹಾಗಾದರೆ ಈ ಬಾಕ್ಸಲ್ಲಿ 21 ಬರುತ್ತೆ. ಆಪ್ಷನ್ ಎ 15, ಆಪ್ಷನ್ ಬಿ 18, ಆಪ್ಷನ್ ಸಿ 21, ಆಪ್ಷನ್ ಡಿ 23 ಇದೆ. ಹಾಗಾಗಿ ಸರಿಯಾದ ಉತ್ತರ ಏನಾಗಿದೆ ಅಂದರೆ ಆಪ್ಷನ್ ಸಿ ಆಗಿದೆ ವಿದ್ಯಾರ್ಥಿಗಳೇ. ಆಪ್ಷನ್ ಸಿ 21 ಸರಿಯಾದ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 6. ಪ್ರಶ್ನೆ ಸಂಖ್ಯೆ 6ರಲ್ಲಿ ತ್ರಿಭುಜವನ್ನು ಕೊಟ್ಟಿದ್ದಾರೆ, 2 ತ್ರಿಭುಜಗಳು. ಆ ತ್ರಿಭುಜಗಳಲ್ಲಿ ಏನಿದೆ ಅಂತ ನೋಡ್ಕೋಬೇಕು. ಫಸ್ಟ್ ತ್ರಿಭುಜವನ್ನು ಗಮನಿಸಿ. 12 ಬಂದಿದೆ ಮಧ್ಯಕ್ಕೆ. ಇಲ್ಲಿ 16 12 ಇದೆ, 17 13 ಇದೆ, 18 14 ಇದೆ. ಹಾಗಾದರೆ 12 ಹೇಗೆ ಬಂತು ಅನ್ನೋದನ್ನು ಕಂಡುಹಿಡ್ಕೋಬೇಕು. ಅದಾದಮೇಲೆ 24 19 ಇದೆ, 23 18 ಇದೆ, 25 20 ಇದೆ. ಹಾಗಾದರೆ ಈ ಕ್ವಶನ್ ಮಾರ್ಕಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕಾಗತ್ತೆ. ಹಾಗಾದರೆ ಫಸ್ಟು ಇಲ್ಲಿ 12 ಹೇಗೆ ಬಂತು ಅಂತ ಗೊತ್ತಾಯಿತು ಅಂದರೆ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಏನು ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 16ರಲ್ಲಿ 12ಅನ್ನು ಕಳಿಬೇಕು. ಫಸ್ಟಲ್ಲಿ 16 ಮೈನಸ್ 12 ತ್ರಿಭುಜದ ಒಳಗಿರತಕ್ಕಂಥ ಸಂಖ್ಯೆಯನ್ನು ತ್ರಿಭುಜದ ಹೊರಗಿರುವ ಸಂಖ್ಯೆಯಿಂದ ಏನು ಮಾಡಬೇಕು, ಸಂಖ್ಯೆಯನ್ನು ಕಳಿಬೇಕು. ಒಳಗಿರತಕ್ಕಂಥ ಸಂಖ್ಯೆಯಿಂದ ತ್ರಿಭುಜದ ಹೊರಗಿರುವ ಸಂಖ್ಯೆಯನ್ನು ಕಳಿಬೇಕು. 16 ಮೈನಸ್ 12 ಎಷ್ಟು ಬರುತ್ತೆ, 4 ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ತ್ರಿಭುಜದ ಒಳಗೆ 17 ಇದೆ, ಹೊರಗೆ 13 ಇದೆ. 17 ಮೈನಸ್ 13ನ್ನು ಕಳೀರಿ, ಇಲ್ಲಿ 4 ಬರುತ್ತೆ. ಇಲ್ಲಿ ಒಳಗೆ 18 ಇದೆ, ಹೊರಗೆ 14 ಇದೆ. 18 ಮೈನಸ್ 14 ಮಾಡಿ ಇಲ್ಲಿ ಸಹ 4 ಬರುತ್ತೆ. ಇವಷ್ಟು 4ಅನ್ನು ಕೂಡಿಸಿ 12 ಆಗುತ್ತೆ. 4 3 12. ಹಾಗಾದರೆ ಇಲ್ಲಿ 12 ಹೇಗೆ ಬಂತು ಅಂತ ಗೊತ್ತಾಯಿತು. ಸೊ ಇದೇ ಮೆಥಡನ್ನು ಇಲ್ಲಿ ಫಾಲೋ ಮಾಡಿದರೆ ಕ್ವಶನ್ ಮಾರ್ಕಲ್ಲಿ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ, ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೇಮ್ ಮೆಥಡನ್ನು ಫಾಲೋ ಮಾಡಿ. 23ರಲ್ಲಿ ತ್ರಿಭುಜದ ಒಳಗೆ 23 ಇದೆ, ಸೊ ಹೊರಗೆ 18 ಇದೆ. ಸೊ 23ರಲ್ಲಿ 18ಅನ್ನು ಕಳೀರಿ, ಎಷ್ಟು ಬರುತ್ತೆ ಅಂದರೆ 5 ಬರುತ್ತೆ. ನೆಕ್ಸ್ಟು 24 ಒಳಗಿದೆ, ಹೊರಗೆ 19 ಇದೆ. 24ರಲ್ಲಿ 19ಅನ್ನು ಕಳೀರಿ, ಇಲ್ಲಿ ಸಹ 5 ಬರುತ್ತೆ. ನೆಕ್ಸ್ಟು ಒಳಗೆ 25 ಇದೆ, ಸೊ ಹೊರಗೆ 20 ಇದೆ. ಸೊ ಇದನ್ನ ಕಳೀರಿ, 25ರಲ್ಲಿ 20ಅನ್ನು ಕಳೀರಿ, 5 ಬರುತ್ತೆ. ಈ 5ಅನ್ನು ಕೂಡಿಸಿ 5 10 15 ಆಗುತ್ತೆ. 5 3 15. ಹಾಗಾದರೆ ಈ ಜಾಗದಲ್ಲಿ 15 ಬರುತ್ತೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ 8, ಆಪ್ಷನ್ ಬಿ 12, ಆಪ್ಷನ್ ಸಿ 15, ಆಪ್ಷನ್ ಡಿ 18 ಇದೆ. ಹಾಗಾಗಿ ಸರಿಯಾದ ಉತ್ತರ ಏನಾಗಿದೆ, ಆಪ್ಷನ್ ಸಿ ಆಗಿದೆ ವಿದ್ಯಾರ್ಥಿಗಳೇ. ಆಪ್ಷನ್ ಸಿ 15 ಸರಿಯಾದ ಉತ್ತರ ಆಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 7. ಸೊ 7ರಲ್ಲಿ ಬಾಕ್ಸ್ ಇದೆ. ಸೊ ಬಾಕ್ಸನ್ನು ಗಮನಿಸಿ. 8 3 21, 6 5 25, 12 2 ಕ್ವಶನ್ ಮಾರ್ಕ್ ಇದೆ. ಸೊ 8 3 21 ಹೇಗೆ ಬಂತು, 6 5 25 ಹೇಗೆ ಬಂತು, 12 2ರಲ್ಲಿ ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಬೇಕು. ಸೊ ಫಸ್ಟು ಲೆಕ್ಕ ಮಾಡೋಣ. 8 ಮತ್ತು 3ನ ಗುಣಾಕಾರ ಮಾಡೋಣ. 8 1 8, 8 ಹೇಳಿದ್ರೆ 8 3 24. ಸೊ ಫಸ್ಟು 8ಅನ್ನು 3ರಿಂದ ಗುಣಿಸಿದ್ವಿ, 24 ಬಂತು. 24ರಲ್ಲಿ 3ಅನ್ನು ಕಳೀರಿ, ಎಷ್ಟು ಬರುತ್ತೆ, 21 ಬರುತ್ತೆ. ಈ ಮೆಥಡನ್ನು ಫಾಲೋ ಮಾಡಿದರೆ ಸೊ ಫಸ್ಟು 8 ಮತ್ತು 3ಅನ್ನು ಗುಣಾಕಾರ ಮಾಡಿದರೆ ಗುಣಿಸಿದ ಉತ್ತರ ಬರುತ್ತಲ್ಲ, ಗುಣಲಬ್ಧದಲ್ಲಿ 3ಅನ್ನು ಕಳೆದಿದ್ದಾರೆ, 21 ಬಂದಿದೆ. ಹಾಗೆ ಇಲ್ಲಿ ಬರುತ್ತಾ ಚೆಕ್ ಮಾಡಿ. 6 × 5, ಸೊ ಇವೆರಡು ಗುಣಿಸ್ಬೇಕು. 6 5 30 ಆಗುತ್ತೆ. ಯಾವ ಸಂಖ್ಯೆಯಿಂದ ಗುಣಿಸಿದ್ವಿ ಅದೇ ಸಂಖ್ಯೆಯಿಂದ ಕಳೀರಿ. 30ರಲ್ಲಿ 5 ಹೋದರೆ ಎಷ್ಟು ಬರುತ್ತೆ, 25 ಆಗುತ್ತೆ. ಸೇಮ್ ಮೆಥಡ್ನ ಇಲ್ಲಿ ಅಪ್ಲೈ ಮಾಡಿ. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. 12 ಮತ್ತು 2 ಇದೆ. 12ಅನ್ನು 2ರಿಂದ ಗುಣಿಸಿ, 12 2 24. ಸೊ 2ರಿಂದ ಗುಣಾಕಾರ ಮಾಡಿದ್ವಿ, ಅದೇ 2ರಿಂದ ಏನು ಮಾಡಬೇಕು, ಮೈನಸ್ ಮಾಡಬೇಕು. 24ರಲ್ಲಿ 2 ಹೋದರೆ 22. ಸೊ ವಿದ್ಯಾರ್ಥಿಗಳೇ, ಈ ಬಾಕ್ಸಲ್ಲಿ ಎಷ್ಟು ಬರುತ್ತೆ ಅಂದರೆ 22 ಬರುತ್ತೆ. ಹಾಗಾಗಿ ಆಪ್ಷನ್ ಎ 19, ಆಪ್ಷನ್ ಬಿ 20, ಆಪ್ಷನ್ ಸಿ 22, ಆಪ್ಷನ್ ಡಿ 24 ಇದೆ. ಹಾಗಾಗಿ ಸರಿಯಾದ ಉತ್ತರ ಏನಾಗಿದೆ, ಆಪ್ಷನ್ ಸಿ ಆಗಿದೆ ವಿದ್ಯಾರ್ಥಿಗಳೇ. ಆಪ್ಷನ್ ಸಿ 22 ಸರಿಯಾದ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 8ಅನ್ನು ಗಮನಿಸಿ. ಇಲ್ಲಿ 3 ವೃತ್ತಗಳಿದೆ. ಸೊ 3 ವೃತ್ತಗಳಲ್ಲಿ
ವೃತ್ತದ ಒಳಗೆ ಸಂಖ್ಯೆ 4 ಇದೆ, ಇಲ್ಲಿ ಸಂಖ್ಯೆ 9 ಇದೆ. ಇಲ್ಲಿ ಎಷ್ಟು ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಅದನ್ನು ನಾವು ಕಂಡುಹಿಡಬೇಕು. ಸೊ 4 ಹೇಗೆ ಬಂತು, 9 ಹೇಗೆ ಬಂತು ಅಂತ ಗೊತ್ತಾಯಿತು ಅಂದರೆ ಇಲ್ಲಿ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ 4 ಹೇಗೆ ಬಂತು ಅಂತ ನಾವು ಫಸ್ಟ್ ಲೆಕ್ಕ ಮಾಡೋಣ. ಇಲ್ಲಿ ವೃತ್ತದ ಹೊರಗೆ 4, 8, 5 ಇದೆ ಮತ್ತು 2 ಇದೆ. ಸೊ 4, 8, 5ಅನ್ನು 4, 2, 5ರಿಂದ ಭಾಗಿಸ್ಬೇಕು. 4 × 8 × 5ಅನ್ನು 4 × 2 × 5ರಿಂದ ಭಾಗಿಸಿದ್ರೆ ನಮಗೆ 4 ಬರುತ್ತೆ. ಸೊ ನೋಡಿ ಹೇಗೆ ಬರುತ್ತೆ ಅಂತ ನೋಡೋಣ. 8ನೇ ಪ್ರಶ್ನೆಯಲ್ಲಿ ಫಸ್ಟ್ 4 ಇದೆ, ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗೋಣ. 4 × 8 × 5, 4 × 8 × 5 ಭಾಗಿಸು. ಇಲ್ಲಿ ಆಂಟಿ ಕ್ಲಾಕ್ ವೈಸಲ್ಲಿ 4 × 2 × 5, 4 × 2 × 5. ಸೊ ಇವೆರಡರಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡೋಣ. 4, 4 ಕ್ಯಾನ್ಸಲ್ ಆಯಿತು, 5, 5 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಉಳಿದಿರೋದು 8, ಕೆಳಗೆ 2. ಸೊ 8ಅನ್ನು 2ರಿಂದ ಭಾಗಿಸಿದ್ರೆ 2 4 8, ಸೊ 4 ಬಂತು. ಸೊ ಹಾಗಾದರೆ ಇಲ್ಲಿ 4 ಹೇಗೆ ಬಂತು ಅಂತ ಗೊತ್ತಾಯ್ತು ನಮಗೆ. ಅದೇ ರೀತಿ ಇದೇ ಮೆಥಡನ್ನು ಫಾಲೋ ಮಾಡಿ 9 ಬರುತ್ತಾ ನೋಡೋಣ. ಹಾಗಾದರೆ 6 × 9 × 3 ನೋಡಿ, 6, 9, 3 ಇದೆ, ಭಾಗಿಸು 6, 1, 3. ಸೊ 6 × 1 × 3. ಸೊ ಏನೇನು ಹೋಗುತ್ತೆ, 6, 6 ಕ್ಯಾನ್ಸಲ್ ಆಗುತ್ತೆ, 3, 3 ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 9/1. 9/1 ಅಂದರೆ ಸೊ 9 ಮಧ್ಯಕ್ಕೆ ಬರುತ್ತೆ. ಹಾಗಾದರೆ ಇನ್ನು ಲಾಸ್ಟ್ ವೃತ್ತದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ನೋಡೋಣ. ಲಾಸ್ಟ್ ವೃತ್ತದಲ್ಲಿ ಸಂಖ್ಯೆ ನೋಡಿ 7, 6, 4. 7 × 6 × 4. ಸೊ ಇಲ್ಲಿ 7, 6, 4 ಆದಮೇಲೆ 7, 3, 4 ಬರುತ್ತೆ, ಭಾಗಿಸು 7 × 3 × 4. ಸೊ ಇವೆರಡರಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ, 7, 7, 4, 4 ಕ್ಯಾನ್ಸಲ್ ಆಗುತ್ತೆ, 6/3 ಬರುತ್ತೆ. 6/3 ಅಂದರೆ ಏನಾಗುತ್ತೆ ಅಂದರೆ 3 1 3, 3 2 6. ಸೊ ಎಷ್ಟು ಬರುತ್ತೆ, 2 ಬರುತ್ತೆ. ಹಾಗಾದರೆ ಇಲ್ಲಿ ಕ್ವಶನ್ ಮಾರ್ಕ್ ಇರ್ತಕ್ಕಂಥ ಜಾಗದಲ್ಲಿ 2 ಉತ್ತರ. ಸೊ ಹಾಗಾದರೆ ಆಪ್ಷನ್ ಎ 7, ಆಪ್ಷನ್ ಬಿ 2, ಆಪ್ಷನ್ ಸಿ 8, ಆಪ್ಷನ್ ಡಿ 14 ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ 2 ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 9ಅನ್ನು ಗಮನಿಸಿ. ಫಸ್ಟ್ ಚಿತ್ರವನ್ನು ಗಮನಿಸಿ. 10, 5, 3 95 ಬಂದಿದೆ. 3, 4, 5 47 ಬಂದಿದೆ. 4, 8 ಕ್ವಶನ್ ಮಾರ್ಕ್ 68 ಬಂದಿದೆ. ಇಲ್ಲಿ ಕ್ವಶನ್ ಮಾರ್ಕ್ ಇರ್ತಕ್ಕಂಥ ಜಾಗದಲ್ಲಿ ಎಷ್ಟು ಸಂಖ್ಯೆ ಬರುತ್ತೆ, ಯಾವ ಸಂಖ್ಯೆ ಬರುತ್ತೆ ಅಂತ ನಾವು ಕಂಡುಹಿಡಬೇಕು ವಿದ್ಯಾರ್ಥಿಗಳೇ. ಸೊ ಮಾಡ್ತಕ್ಕಂಥ ವಿಧಾನವನ್ನು ನಾವು ಗಮನಿಸೋಣ. ಫಸ್ಟ್ ಇದೆಯಲ್ಲ, ಈ ಸಂಖ್ಯೆನ ಬರೀತಾ ಹೋಗೋಣ. 10, 5, 3, 95. ಸೊ ಇದು ಬಂದಿದೆ. ಇದು ಹೇಗೆ ಬಂತು ಅಂತ ನಾವು ಫಸ್ಟು ಕಂಡುಹಿಡ್ಕೊಂಡ್ರೆ ಸೊ ಹೇಗೆ ಲೆಕ್ಕ ಮಾಡ್ಬೋದು, ಮುಂದಿನ ಒಂದು ಬಾಕ್ಸಲ್ಲಿ ಪ್ರಶ್ನೆ ಇದೆಯಲ್ಲ ಅದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಏನು ಮಾಡಬೇಕು ಅಂತ 10 ಮತ್ತು 5ಅನ್ನು ಕ್ರಮಾನುಗತವಾಗಿ ಗುಣಿಸ್ಬೇಕು. 10 × 5. ಸೊ 10 ಆದಮೇಲೆ 5 ಬರುತ್ತೆ. ನೆಕ್ಸ್ಟು 5 × 3 ಪ್ಲಸ್ ಮಾಡ್ಕೋಬೇಕು. 5 × 3ಅನ್ನು ಮಾಡಬೇಕು. 5 × 3 ಕ್ರಮಾನುಗತ. ಈ 3 ಸಂಖ್ಯೆಗಳನ್ನ 3 ಬಾಕ್ಸ್ ತಗೋಬೇಕು. ಇಲ್ಲಿ 95 ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲಸ್ 3 × 10. 10 ಆದಮೇಲೆ 5, 5 ಆದಮೇಲೆ 3, 3 ಆದಮೇಲೆ ನೆಕ್ಸ್ಟ್ ಎಷ್ಟು ಬರುತ್ತೆ, 10 ಬರುತ್ತೆ. ಸೊ ಹಾಗಾಗಿ 3 × 10. ಸೊ ಈ ಮೆಥಡನ್ನು ಫಾಲೋ ಮಾಡಿದರೆ 95 ಬರುತ್ತಾ ಅಂತ ನೋಡೋಣ. 10 × 5 ಪ್ಲಸ್ 5 × 3 ಪ್ಲಸ್ 3 × 10. ಸೊ ಇವಷ್ಟನ್ನು ಗುಣಾಕಾರ ಮಾಡಿದರೆ 10 5 50 ಪ್ಲಸ್ 5 3 15 ಪ್ಲಸ್ 3 10 30. ಸೊ ಅಷ್ಟನ್ನು ಕೂಡಿಸಿ 50 15 65 65 30 95. ಸೊ 95 ಬಂತು. ಸೊ ಈ ಮೆಥಡನ್ನು ಫಾಲೋ ಮಾಡಿದರೆ ಹಾಗೆ ಎರಡನೇ ಬಾಕ್ಸನ್ನು ನೋಡೋಣ. 3 4 5 47. ಸೊ 3 4 5 47 ಇದೆ. ಸೊ 3 4 5 ಇಷ್ಟರಿಂದ 47 ಹೇಗೆ ಬರುತ್ತೆ ಅಂತ ನೋಡೋಣ. ಫಸ್ಟ್ 3 × 4 ಮಾಡಬೇಕು, ಆಮೇಲೆ 4 × 5 ಮಾಡಬೇಕು, ಆಮೇಲೆ 5 × 3 ಮಾಡಬೇಕು. ಅಷ್ಟನ್ನು ಕೂಡಿಸ್ಬೇಕು, 47 ಬರುತ್ತೆ. ಸೊ 3 × 4 ಫಸ್ಟ್ ಸ್ಟೆಪ್ ಇವೆರಡು, ಪ್ಲಸ್ 4 × 5 × 5
ಸೆಕೆಂಡ್ ಸ್ಟೆಪ್. 3 × 4 4 × 5 5 × 3 ಪ್ಲಸ್ 5 × 3 ಥರ್ಡ್ ಸ್ಟೆಪ್. ಸೊ ಈ ಮೂರನ್ನು ಅಬ್ಸರ್ವ್ ಮಾಡೋಣ. 3 × 12 ಪ್ಲಸ್ 4 × 5 20 ಪ್ಲಸ್ 5 × 3 15. ಸೊ ಅಷ್ಟನ್ನು ಕೂಡಿಸಿ ಎಷ್ಟಾಗುತ್ತೆ? 20 32 37 47 ಆಗುತ್ತೆ. ಸೊ 47 ಉತ್ತರ ಬಂತು ನಮಗೆ. ಸೊ 95 ಬಂತು, 47 ಬಂತು. ಹಾಗಾದರೆ ನೆಕ್ಸ್ಟ್ ಬಾಕ್ಸಲ್ಲಿ ಯಾವ ರೀತಿ ಕಂಡುಹಿಡಿದಂತ ನೋಡೋಣ. ಸೊ 4 8 ಕೊಟ್ಟಿದ್ದಾರೆ. ಥರ್ಡ್ ಬಾಕ್ಸ್ ಗೊತ್ತಿಲ್ಲ, ಕಂಡುಹಿಡಬೇಕು. ಆನ್ಸರ್ 68 ಬರಬೇಕು. ಸೊ ಆನ್ಸರ್ 68 ಬರಬೇಕು. ಥರ್ಡ್ ಬಾಕ್ಸ್ ಗೊತ್ತಿಲ್ಲ, ಹಾಗಾಗಿ ಅದನ್ನ ನಾನು ಎಕ್ಸ್ ಅಂತ ಬರ್ಕೊತೀನಿ. ಏನು ಬರ್ಕೊತೀನಿ? ಎಕ್ಸ್ ಅಂತ ಬರಿತೀನಿ. ಸೊ ಫಸ್ಟ್ ಇದೇ ಮೆಥಡನ್ನು ಫಾಲೋ ಮಾಡಿ. 4 ಮತ್ತು 8ನ ಗುಣಾಕಾರ ಮಾಡಿ, 8 ಮತ್ತು ಎಕ್ಸನ್ನು ಗುಣಾಕಾರ ಮಾಡಿ, ಎಕ್ಸ್ ಮತ್ತು 4ನ ಗುಣಾಕಾರ ಮಾಡಿ. ಸೊ ಇವಷ್ಟನ್ನು ಗುಣಾಕಾರ ಮಾಡಿದಾಗ ನಮಗೆ ಉತ್ತರ 68 ಬರುತ್ತೆ. ಆ ಮೆಥಡನ್ನು ಫಾಲೋ ಮಾಡಿದರೆ 4 × 8 ಪ್ಲಸ್ 8 × x x ಪ್ಲಸ್ x × 4 x × 4 4 × 8 ಪ್ಲಸ್ 8 × x ಪ್ಲಸ್ x × 4. ಸೊ ಇವಷ್ಟನ್ನು ಗುಣಾಕಾರ ಮಾಡಿ ಕೂಡಿಸಿದ್ರೆ 68 ಉತ್ತರ ಬರಬೇಕು. ಆಲ್ರೆಡಿ ಗೊತ್ತಿದೆ ಹೇಗೆ ಬರುತ್ತೆ ಅಂತ. ಇಲ್ಲಿ ನಾವು ಕಂಡುಹಿಡ್ಕೊಂಡಿವಿ. ಸೊ ಅದೇ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಾಕ್ಸಲ್ಲಿ ಯಾವುದು ಸಂಖ್ಯೆ ಗೊತ್ತಿಲ್ಲ, ಹಾಗಾಗಿ ಎಕ್ಸ್ ಅಂತ ಬರ್ಕೊಂಡಿವಿ. ಇವಾಗ ಗುಣಾಕಾರ ಮಾಡೋಣ. 8 × 4 32, 8 × x ಅಂದರೆ 8x, 4 × x ಅಂದರೆ 4x = 68. ಸೊ 32 ಹಾಗೇ ಇದೆ. 8x 4x ಅನ್ನು ಕೂಡಿಸಿ 12x ಆಗುತ್ತೆ. 12x = 68. ಸೊ 12x = 68 ಹಾಗೆ ಬರ್ತೀನಿ. ಇದೆಷ್ಟಿದೆ ಅಷ್ಟನ್ನು ಬರ್ತೀನಿ ಇಲ್ಲಿ. ಪ್ಲಸ್ 32 ಸಮಚಿಹ್ನೆಯಿಂದ ಈ ಕಡೆ ಬಂದರೆ ಮೈನಸ್ 32 ಆಗುತ್ತೆ. ಸೊ ಇವಾಗ 12x 68ರಲ್ಲಿ 32ನ್ನು ಕಳಿಬೇಕು. 8ರಲ್ಲಿ 2 ಹೋದರೆ 6, 6ರಲ್ಲಿ 3 ಹೋದರೆ 3. ಸೊ 12x = 36 ಆಯಿತು. x = 36. ಸೊ ಇಂಟು 12 ಇದೆ, ಸಮಚಿಹ್ನೆಯಿಂದ ಈ ಕಡೆ ಬಂದರೆ ಭಾಗಿಸು 12 ಆಗುತ್ತೆ. ಸೊ 12ರಿಂದ 36ನ ಭಾಗಿಸಿ. 12 1 12, 12 3 36. ಸೊ x = ಎಷ್ಟು ಬರುತ್ತೆ? 3 ಬರುತ್ತೆ ವಿದ್ಯಾರ್ಥಿಗಳೇ. x = 3 ಅಂದರೆ ಈ ಬಾಕ್ಸಲ್ಲಿ ಎಷ್ಟು ಬರುತ್ತೆ? 3 ಬರುತ್ತೆ. ಹಾಗಾದರೆ ಆಪ್ಷನ್ ನೋಡಿ. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5 ಇದೆ. ಹಾಗಾಗಿ ಸರಿಯಾದ ಉತ್ತರ ಏನಾಗಿದೆ? ಆಪ್ಷನ್ ಬಿ ಆಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 10. ಸೊ ಪ್ರಶ್ನೆ ಸಂಖ್ಯೆ 10ಅನ್ನು ಗಮನಿಸಿ. 10 6 6 30 25 ಇದೆ. ಹಾಗೆ 3 36 ಕ್ವಶನ್ ಮಾರ್ಕ್ ಇದೆ. 7 64 56 ಇದೆ. ಫಸ್ಟು ಇದು ಹೇಗೆ ಬಂತು ಅಂತ ಕಂಡುಹಿಡ್ಕೊಂಡ್ರೆ, ಈ ಬಾಕ್ಸಲ್ಲಿ 30 ಹೇಗೆ ಬಂತು ಅಂತ ಕಂಡುಹಿಡ್ಕೊಂಡ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಫಸ್ಟು ಅದನ್ನು ನಾವು ಕಂಡುಹಿಡೋಣ. ಸೊ 10ನೇ ಕ್ವಶನ್. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ 30ನ್ನು 6ರಿಂದ ಭಾಗಿಸ್ಬೇಕು. 30 ಭಾಗಿಸು 6. ಸೊ 30ನ್ನು 6ರಿಂದ ಭಾಗಿಸಿದ್ದೇನೆ. ಎಷ್ಟು ಬರುತ್ತೆ ಅಂತ? 6 1 6, 6 5 30. ಸೊ 5 ಬರುತ್ತೆ. ಸೊ 5ಅನ್ನು ಏನು ಮಾಡಿದ್ದಾರೆ? ವರ್ಗ ಮಾಡಿದ್ದಾರೆ. 5 ಸ್ಕ್ವೇರ್. 5ಅನ್ನು ವರ್ಗ ಮಾಡಿದರೆ ಎಷ್ಟು ಬರುತ್ತೆ? 25. ಸೊ ಈ ಮೆಥಡನ್ನು ಫಾಲೋ ಮಾಡಿದ್ದಾರೆ. 30ನ್ನು 6ರಿಂದ ಭಾಗಿಸ್ಬೇಕು, ಉತ್ತರ 5 ಬರುತ್ತೆ. 5ಅನ್ನು ವರ್ಗ ಮಾಡಿದ್ದಾರೆ, ವರ್ಗ ಮಾಡಿದಾಗ 25 ಬರುತ್ತೆ. ಸೊ 25 ಹೇಗೆ ಬಂತು ಅಂತ ಗೊತ್ತಾಯಿತು. ಅದೇ ಮೆಥಡನ್ನು ಇಲ್ಲಿ ಅಪ್ಲೈ ಮಾಡೋಣ, ನೋಡೋಣ. ಸೊ ಇಲ್ಲಿ 56ನ್ನು 7ರಿಂದ ಭಾಗಿಸ್ಬೇಕು. 3ನೇ ಚಿತ್ರದ ಮಾಡ್ತಾಯಿದ್ದೀನಿ ನಾನು ಇವಾಗ. 56 ಭಾಗಿಸು 7 ಎಷ್ಟು ಬರುತ್ತೆ ಅಂತ ನೋಡೋಣ. ಇವಳು 8 ಸೊ 56 ಬರುತ್ತೆ. ಒಳ 1 7, 8 56, 8/1 ಆಗುತ್ತೆ, 8 ಆಗುತ್ತೆ. 8ಅನ್ನು 8 ಸ್ಕ್ವೇರ್ ಅಂತ ಬರೆದಾರೆ. 8 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 8 8 64 ಆಗುತ್ತೆ. ಸೊ 64 ಬಂತು. ಹಾಗಾದರೆ ಇಲ್ಲಿ ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಬೇಕು. ಈ ಜಾಗದಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ನಾನು ಎಕ್ಸ್ ಅಂತ ಬರ್ಕೊತೀನಿ. ಎಕ್ಸನ್ನು ಎಷ್ಟರಿಂದ ಭಾಗಿಸ್ಬೇಕು? 3ರಿಂದ ಭಾಗಿಸ್ಬೇಕು. ಎಕ್ಸನ್ನು 3ರಿಂದ ಭಾಗಿಸಿದ್ರೆ ಎಷ್ಟು ಉತ್ತರ ಬರುತ್ತೆ ಅಂದರೆ, ಈ ಬಾಕ್ಸಲ್ಲಿ
ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಬೇಕಾಗುತ್ತೆ. x/3 ಇದೆಯಲ್ಲ, ಇಲ್ಲಿ ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಬೇಕಾಗುತ್ತೆ. ಸೊ ಆಲ್ರೆಡಿ ಉತ್ತರ ಗೊತ್ತಿದೆ ನಮಗಿಲ್ಲಿ 36 ಇದೆ. ಸೊ 36 ಅಂದರೆ ಇಲ್ಲಿ 36 ಇರುತ್ತೆ. ಸೊ ಯಾವ ಸಂಖ್ಯೆನ 2 ಬಾರಿ ಗುಣಿಸಿದ್ರೆ 36 ಬರುತ್ತೆ ಅಂದರೆ 6 ಸ್ಕ್ವೇರ್. 6 ಸ್ಕ್ವೇರ್ನ 6ರಲ್ಲೇ 36 ಬರುತ್ತೆ. 36 ಹೇಗೆ ಬರ್ಕೊಂಡ್ವಿ ಅಂದರೆ ಆಲ್ರೆಡಿ ಇಲ್ಲಿದೆ 36. ಸೊ ಅದೇ 36ನ ಬರ್ದೀವಿ. ಸೊ 36ನ 6 ಸ್ಕ್ವೇರ್, 6ರಲ್ಲೇ 36. ಸೊ ಇಲ್ಲಿ 6 ಸ್ಕ್ವೇರ್ ಅಂತ ಬರ್ದೀವಿ ಅಂದರೆ ಇಲ್ಲಿ ಎಷ್ಟು ಸಂಖ್ಯೆ ತಗೋಬೇಕಂದ್ರೆ 6ನ ತಗೋಬೇಕು. ರಿವರ್ಸಲ್ಲಿ ಬಂದಿರೋದು 6ನ ತಗೋಬೇಕು. ಇವಾಗ x/3 = 6 ಆಗುತ್ತೆ. x/3 = 6 ಆದರೆ ನಮಗೆ x ಆಗಬೇಕು. ಸೊ x = 6. ಈ ಭಾಗಿಸು3 ಈ ಕಡೆ ಬಂದರೆ ಗುಣಿಸು3 ಆಗುತ್ತೆ. therefore x = 6 × 3 = 18 ಆಗುತ್ತೆ. x ಬೆಲೆ 18 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ x ಬೆಲೆ 18 ಇದೆಯಾ ಅಂತ ನೋಡೋಣ. ಆಪ್ಷನ್ ಎ 15, ಆಪ್ಷನ್ ಬಿ 18, ಆಪ್ಷನ್ ಸಿ 42, ಆಪ್ಷನ್ ಡಿ 51 ಇದೆ. ಸೊ ಆಪ್ಷನ್ ಬಿ ಯಲ್ಲಿ 18 ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ ಸಂಖ್ಯೆ 11 ಗಮನಿಸಿ. ಇಲ್ಲಿ ಆಯತಾಕಾರದ ಬಾಕ್ಸ್ ಇದೆ, ಅದರೊಳಗೆ ಗೆರೆಗಳನ್ನು ಹಾಕಿ ತ್ರಿಭುಜಗಳನ್ನು ರಚನೆ ಮಾಡಿದ್ದಾರೆ. ಸೊ 1, 2, 4, 3, -2, 5, ಕ್ವಶನ್ ಮಾರ್ಕ್ 24 ಇದೆ. ಇಲ್ಲಿ ಕ್ವಶನ್ ಮಾರ್ಕಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕಂಡುಹಿಡಬೇಕು. ಸೊ ಮೆಥಡನ್ನು ಫಾಲೋ ಮಾಡೋಣ. ಹೇಗೆ ಬಂತು ಲೆಕ್ಕನ ಅಂತ ನೋಡೋಣ. ಫಸ್ಟ್ ಇಲ್ಲಿ ಒಂದಿದೆಯಲ್ಲ, ಈ ಸಂಖ್ಯೆನ ತಗೊತೀನಿ. ಆಪೋಸಿಟ್ ಟ್ರಯಾಂಗಲ್, ಈ ಒಂದು ತ್ರಿಭುಜಕ್ಕೆ ವಿರುದ್ಧವಾದ ತ್ರಿಭುಜ ಯಾವುದಪ್ಪ ಅಂದರೆ ಇದಕ್ಕೆ ವಿರುದ್ಧವಾದ ತ್ರಿಭುಜ ಇದು. ಇವೆರಡಿಗೂ ಕಂಪೇರ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಇಲ್ಲಿ 1 ಕ್ಯೂಬ್ ಅಂತ ಮಾಡಬೇಕು. ಇಲ್ಲಿ 1ಅನ್ನು 1 ಕ್ಯೂಬ್ -3 ಅಂತ ಮಾಡಬೇಕು. 1 ಕ್ಯೂಬ್ -3 ಮಾಡಿದರೆ ಇದರ ಬೆಲೆ ಆಪೋಸಿಟ್ ಟ್ರಯಾಂಗಲ್ ಬರುತ್ತೆ. ಸೊ ಹೇಗೆ ಬರುತ್ತೆ ಅಂತ ನೋಡೋಣ. 1 ಕ್ಯೂಬ್ ಅಂದರೆ 1 -3, 1ರಲ್ಲಿ -3 ಹೋದರೆ -2. ಸೊ -2 ಬಂತು. ಸೊ 1 ಕ್ಯೂಬ್ -3 ಮಾಡಿದರೆ -2 ಬರುತ್ತೆ. ಹಾಗೆ ಇದಕ್ಕೆ ಆಪೋಸಿಟ್ ಟ್ರಯಾಂಗಲ್ ಇದು. ಇದನ್ನು ಅದೇ ಮೆಥಡಲ್ಲಿ ಮಾಡೋಣ. 2 ಕ್ಯೂಬ್ -3, 2 ಕ್ಯೂಬ್ -3, 2 ಕ್ಯೂಬ್ -3 ಮಾಡಬೇಕು. 2 ಕ್ಯೂಬ್ ಅಂದರೆ 2 4, 4 8, 8 -3, 8ರಲ್ಲಿ 3 ಹೋದರೆ ಸೊ 5 ಬರುತ್ತೆ. ಹಾಗಾಗಿ ಇದಕ್ಕೆ ಆಪೋಸಿಟ್ ಟ್ರಯಾಂಗಲ್ ಇದಾಗಿದೆ, 5 ಬರುತ್ತೆ. ನೆಕ್ಸ್ಟ್ ಇದು 4 ಕ್ಯೂಬ್ -3, 4 ಇದೆ. ಸೊ 4 ಕ್ಯೂಬ್ -3, 4 4 16, 16 64, 64 -3 ಆಗುತ್ತೆ. ಸೊ ಕಳೆದಾಗ ಎಷ್ಟಾಗುತ್ತೆ? 64ರಲ್ಲಿ 3 ಹೋದರೆ 61 ಆಗುತ್ತೆ ವಿದ್ಯಾರ್ಥಿಗಳು, 61. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, 1 ಕ್ಯೂಬ್ -3ಗೆ ಆಪೋಸಿಟಾಗಿ ಎಷ್ಟಿದೆ? ಆಪೋಸಿಟ್ ಟ್ರಯಾಂಗಲ್ -2. ಸೊ -2 ಬಂದಿದೆ. 2ಕ್ಕೆ ಆಪೋಸಿಟ್ ಟ್ರಯಾಂಗಲ್ ಆಪ್ಷನ್ 5 ಬಂದಿದೆ ಇಲ್ಲಿ. ಹಾಗೆ 4ಕ್ಕೆ ಆಪೋಸಿಟ್ ಇರೋದು ಇಲ್ಲಿ ಕ್ವಶನ್ ಮಾರ್ಕ್ ಇದೆಯಲ್ಲ ಅದು. ಹಾಗಾದರೆ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಎಷ್ಟು ಬರುತ್ತೆ ಅಂದರೆ 61 ಬರುತ್ತೆ. ಸೊ 61 ಇದೆಯಾ ನೋಡ್ಬೇಕು ಆಪ್ಷನಲ್ಲಿ. ಆಪ್ಷನ್ ಎ 36, ಆಪ್ಷನ್ ಬಿ 43, ಆಪ್ಷನ್ ಸಿ 61, ಆಪ್ಷನ್ ಡಿ 72 ಇದೆ. ಸೊ ಹಾಗೆ ಸರಿಯಾದ ಉತ್ತರ ಏನಾಗಿದೆ? ಆಪ್ಷನ್ ಸಿ ಆಗಿದೆ. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 12 ಗಮನಿಸಿ. ಸೊ 12ರಲ್ಲಿ ಏನಿದೆ ಅಂತ ನೋಡೋಣ. ಸೊ ಸಂಖ್ಯೆ 20 ಇದೆ, 36 ಇದೆ, 68 ಇದೆ, 132 ಇದೆ, 260 ಇದೆ. ಸೊ ಇಲ್ಲಿ ಯಾವ ಮೆಥಡನ್ನು ಫಾಲೋ ಮಾಡಿದ್ದಾರೆ ಅಂತ ನೋಡೋಣ. 20ಕ್ಕೆ 16ನ್ನ ಕೂಡಿಸಿದರೆ 36 ಬರುತ್ತೆ. ಸೊ ಆ ಮೆಥಡನ್ನು ಅಪ್ಲೈ ಮಾಡಿದ್ದಾರೆ. ಸಂಖ್ಯೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಕ್ಲಾಕ್ ವೈಸ್ ಅಲ್ಲ, ಆಂಟಿ ಕ್ಲಾಕ್ ವೈಸ್, ರಿವರ್ಸ್ ಹೋಗುತ್ತೆ ಡೈರೆಕ್ಷನಲ್ಲಿ. ಸೊ ಸಂಖ್ಯೆ ಫಸ್ಟ್ 20 ಇದೆ. ಸೊ 20ಕ್ಕೆ ನಾನು 16ನ್ನು ಕೂಡಿಸ್ತೀನಿ. 20, 16 ಕೂಡಿದ್ರೆ ಎಷ್ಟಾಗುತ್ತೆ ಅಂದರೆ 36 ಆಗುತ್ತೆ. ಸೊ 36 ಬಂದಿದೆ. 20ಕ್ಕೆ 16 ಕೂಡಿಸಿದ್ರೆ 36 ಆಗಿದೆ. ನೆಕ್ಸ್ಟ್ ಸಂಖ್ಯೆ ಎಷ್ಟಿದೆ? 36 ಇದೆ. ಸೊ 36 ಇದೆ ಅಂದರೆ ಇಲ್ಲಿ 68 ಬಂದಿದೆ. ಸೊ 36ಕ್ಕೆ ಎಷ್ಟನ್ನು ಕೂಡಿಸಿದ್ರೆ 68 ಆಗುತ್ತೆ ಅಂತ. ಸೊ 16ನ್ನ ಡಬಲ್ ಮಾಡಬೇಕು. 16 12 32. ಸೊ ಡಬಲ್ ಮಾಡಿದರೆ 32 ಆಗುತ್ತೆ. 36 ಮತ್ತು 32ನ್ನು ಕೂಡಿಸಿ 68 ಆಗುತ್ತೆ. ನೆಕ್ಸ್ಟ್ 68ನ್ನು ಬರ್ಕೊತೀನಿ. ಸೊ 68ಕ್ಕೆ 32ನ್ನು ಡಬಲ್ ಮಾಡಬೇಕು. 32 ಡಬಲ್ ಮಾಡಿದರೆ 64 ಆಗುತ್ತೆ. 68 ಮತ್ತು 64ನ್ನು ಕೂಡಿಸಿ 12, 132 ಆಗುತ್ತೆ.
ನೆಕ್ಸ್ಟ್ 132 ಬರ್ಕೊತೀನಿ. ಸೊ 64 ಮತ್ತೆ ಡಬಲ್ ಮಾಡಬೇಕು, 128 ಆಗುತ್ತೆ. 132 128 ಕೂಡಿಸಿ 6 260 ಬರುತ್ತೆ. ಸೊ ಈ ಒಂದು ಮೆಥಡಲ್ಲಿ ಲೆಕ್ಕನ ಮಾಡ್ತಾ ಹೋಗಿದ್ದಾರೆ. ನಮಗೆ ಇಲ್ಲಿ ಚಿಕ್ಕ ಸಂಖ್ಯೆ ಬರುತ್ತೆ. ಇಲ್ಲಿಂದ 20 ಹೇಗೆ ಬಂತು ಅಂತ ಕಂಡುಹಿಡಬೇಕು. ಸೊ 20 ಹೇಗೆ ಬಂತು ಅಂತ ಕಂಡುಹಿಡಬೇಕು ಅಂದರೆ ಇಲ್ಲಿ ಡಬಲ್ ಮಾಡ್ತಾ ಹೋಗಿದ್ವಿ. 16 ಡಬಲ್ ಆಗಿದೆ ಅಂದರೆ ಇಲ್ಲಿ ಯಾವ ಸಂಖ್ಯೆ ಇರುತ್ತೆ ಅಂತ. ಸೊ 16 ಡಬಲ್ ಆಗಿದೆ ಅಂದರೆ ಇಲ್ಲಿ 8 ಇರುತ್ತೆ ಅಂತ. 8ಅನ್ನು ಡಬಲ್ ಮಾಡಿದರೆ 16 ಆಗುತ್ತೆ ಅಂತ. ಹಾಗಾದರೆ ಇಲ್ಲಿ ಯಾವ ಸಂಖ್ಯೆ ಇರುತ್ತೆ ಗೊತ್ತಿಲ್ಲ. ಇದನ್ನು ನಾವು ಕಂಡುಹಿಡಬೇಕು ಎಕ್ಸ್. ಇದನ್ನು ಕಂಡುಹಿಡಬೇಕು ಎಕ್ಸ್ ಪ್ಲಸ್ 8. ಸೊ ಇದನ್ನು ಮಾಡಿದಾಗ ನಮಗೆ ಎಷ್ಟು ಉತ್ತರ ಬರ್ತಿತ್ತು? ಎಕ್ಸ್ ಪ್ಲಸ್ 8 ಮಾಡಿದಾಗ ಈ ಮುಂದಿನ ಸಂಖ್ಯೆ ಬರ್ತಿತ್ತು. ಸೊ ಮುಂದಿನ ಸಂಖ್ಯೆ ಎಷ್ಟಿದೆ? 20 ಇದೆ. ಸೊ ಈ ಮೆಥಡನ್ನು ಫಾಲೋ ಮಾಡಿದರೆ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಎಕ್ಸ್ ಪ್ಲಸ್ 8 = 20. ಸೊ ಇದನ್ನು ನಾನು ಏನು ಮಾಡ್ತೀನಿ, ಇಲ್ಲಿ ಲೆಕ್ಕ ಮಾಡ್ತೀನಿ. ಎಕ್ಸ್ ಪ್ಲಸ್ 8 = 20. ಎಕ್ಸ್ = 20 ಪ್ಲಸ್ 8 ಈ ಕಡೆ ಹೋದರೆ -8. ಎಕ್ಸ್ = 20ರಲ್ಲಿ 8 ಹೋದರೆ ಎಷ್ಟಾಗುತ್ತೆ? 12. ಸೊ ಎಕ್ಸ್ = 12 ಅಂದರೆ ಈ ಒಂದು ಬಾಕ್ಸಲ್ಲಿ ಎಷ್ಟಿದೆ ಅಂದರೆ 12 ಇದೆ ಅಂತ ಅರ್ಥ. ಹಾಗಾಗಿ ಆಪ್ಷನ್ ಎ 12, ಆಪ್ಷನ್ ಬಿ 10, ಆಪ್ಷನ್ ಸಿ 8, ಆಪ್ಷನ್ ಡಿ 9 ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ವಿದ್ಯಾರ್ಥಿಗಳೇ. ಆಪ್ಷನ್ ಎ 12 ಸರಿಯಾದ ಉತ್ತರ ಆಗಿದೆ. ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 13. ಸೊ 13ರಲ್ಲಿ ಏನಿದೆ ಅಂತ ನೋಡೋಣ. ಪ್ರಶ್ನೆ ಸಂಖ್ಯೆ 13ರಲ್ಲಿ ಚಿತ್ರವನ್ನು ಗಮನಿಸಿ. ಸೊ 20, 4, 32 ಇದೆ. ಸೊ ಈ ಮೂರನ್ನು ಕಂಪೇರ್ ಮಾಡಿದ ಮೇಲೆ ನಮಗೆ ಟ್ರಯಾಂಗಲ್ 13 ಬರುತ್ತೆ. 42, 6, 54 ಇದೆ. ಸೊ ಇವು ಮೂರು ಸಂಖ್ಯೆಗಳ ಆಧಾರದ ಮೇಲೆ 16ನ ಬರ್ಕೊಂಡಾರೆ. 15, 3, 51 ಈ ಮೂರು ಸಂಖ್ಯೆಗಳ ಆಧಾರದ ಮೇಲೆ ಇಲ್ಲಿ ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಬೇಕು. 13 ಹೇಗೆ ಬಂತು, 16 ಹೇಗೆ ಬಂತು ಅಂತ ಗೊತ್ತಾಯ್ತು ಅಂದರೆ ಇಲ್ಲಿ ಎಷ್ಟು ಬರುತ್ತೆ ಅನ್ನೋದು ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಹಾಗಾಗಿ ಮಾಡ್ತಕ್ಕಂಥ ವಿಧಾನವನ್ನು ಗಮನಿಸಿ. ಕ್ವಶನ್ ನಂಬರ್ 13ರಲ್ಲಿ ಸೊ 20, 4, 32 ಇದೆ. ಸೊ ಈ ಮೂರು ಸಂಖ್ಯೆಗಳನ್ನ ಬಳಸ್ಕೊಂಡಿದ್ದಾರೆ. 20, 4, 32. ಸೊ ಇದಕ್ಕೆ ನಮಗೆ ಟ್ರಯಾಂಗಲ್ ಆನ್ಸರ್ ಎಷ್ಟು ಬಂದಿದೆ? 13 ಬಂದಿದೆ. ಸೊ 13 ಹೇಗೆ ಬಂತು ಅಂತ ನಾವು ಫಸ್ಟು ಕಂಡುಹಿಡೋಣ. ಸೊ 20ನ್ನು 20/4. ಫಸ್ಟು 20ನ್ನು 4ರಿಂದ ಭಾಗಿಸ್ಬೇಕು, ಪ್ಲಸ್ ಅದೇ ರೀತಿ 20ನ್ನು 4ರಿಂದ ಭಾಗಿಸ್ಬೇಕು, ಹಾಗೆ 32ನ್ನು 4ರಿಂದ ಭಾಗಿಸ್ಬೇಕು, ಪ್ಲಸ್ 32/4 ಭಾಗಿಸಿದು ಭಾಗಿಸು 4. ಸೊ 20/4 ಪ್ಲಸ್ 32/4 ಎಷ್ಟು ಬರುತ್ತೆ ಅಂತ ನೋಡೋಣ. 20/4 ಅಂದರೆ 4 5 20. 32/4 ಅಂದರೆ 4 9 32. 5 + 9 ಬರುತ್ತೆ. 5 ಮತ್ತು 9ನ್ನು ಕೂಡಿಸಿ ಸೊ 4 5 20, 4 8 32, 9 ಅಲ್ಲ 4 8 32. ಸೊ 8 ಮತ್ತು 5ನ್ನು ಕೂಡಿಸಿ 13 ಬರುತ್ತೆ. ಸೊ ಹಂಗಾರೆ ಟ್ರಯಾಂಗಲ್ ಎಷ್ಟು ಬಂದಿದೆ? 13 ಬಂದಿದೆ. ಸೊ ಮಧ್ಯದಲ್ಲಿರ್ತಕ್ಕಂಥ ಸಂಖ್ಯೆ ಇದೆಯಲ್ಲ, ಸೊ 20ನ್ನು 4ರಿಂದ ಭಾಗಿಸ್ಬೇಕು, ಹಾಗೆ 32ನ್ನು 4ರಿಂದ ಭಾಗಿಸ್ಬೇಕು, ಬಂದಿರತಕ್ಕಂಥ ಭಾಗಲಬ್ಧಗಳನ್ನು ಕೂಡಿಸ್ಬೇಕು, ಆವಾಗ ತ್ರಿಭುಜದಲ್ಲಿರ್ತಕ್ಕಂಥ ಸಂಖ್ಯೆ ಬರುತ್ತೆ. ಹಾಗೆ ಎರಡನೇ ಚಿತ್ರ ಇದೆ ನೋಡಿ, 42, 6, 54. ಸೊ ಇವು ಬಾಕ್ಸಲ್ಲಿದ್ದಾವೆ. ಸೊ ತ್ರಿಭುಜದಲ್ಲಿ ಎಷ್ಟು ಬರುತ್ತೆ? 16 ಬರುತ್ತೆ. ನೋಡೋಣ ಬರುತ್ತಾ ಅಂಥೇಳಿ. ಸೊ 42ನ್ನು 6ರಿಂದ ಭಾಗಿಸ್ಬೇಕು, ಪ್ಲಸ್ ಮಾಡಿ, ಮತ್ತೆ 54ನ್ನು 6ರಿಂದ ಭಾಗಿಸ್ಬೇಕು, ಭಾಗಿಸು 6 ಎಷ್ಟು ಬರುತ್ತೆ ಅಂತ ನೋಡೋಣ. 42ನ್ನು 6ರಿಂದ ಭಾಗಿಸಿದ್ರೆ 6 × 42, ಪ್ಲಸ್ 54ನ್ನು 6ರಿಂದ ಭಾಗಿಸಿದ್ರೆ 6 9 54. ಸೊ ಇವೆರಡನ್ನು ಕೂಡಿಸಿ 9 7ನ್ನು ಕೂಡಿಸಿ 14 ಬರುತ್ತೆ. ಸೊ 16 ನಮಗೆ ಸಿಕ್ಕಿದೆ. ಹಾಗಾದರೆ ನಮಗೆ ಕೊನೆಯ ಉತ್ತರ ಇದೆ 15 3 51. 15 3 51. ಸೊ ಬಾಕ್ಸಲ್ಲಿ ಎಷ್ಟು ಬರುತ್ತೆ ಟ್ರಯಾಂಗಲಲ್ಲಿ ಅಂತ ನಾವು ಕಂಡುಹಿಡಬೇಕು. ಇದು ಕ್ವಶನ್ ಮಾರ್ಕ್ ಆಗಿದೆ. ಸೇಮ್ ಮೆಥಡನ್ನು ಫಾಲೋ ಮಾಡಿ. 15ನ್ನು 3ರಿಂದ ಭಾಗಿಸಿ, ಪ್ಲಸ್ 51ನ್ನು 3ರಿಂದ ಭಾಗಿಸಿ, 3 5 15 ಪ್ಲಸ್ 3ರಿಂದ ಭಾಗಿಸಿದ್ರೆ 3 15, 3 1 3, 2 ಉಳಿತು, 3 7 21. 17 + 5 ಆಗುತ್ತೆ. ಸೊ 17 + 5 ಅಂದರೆ ಕೂಡಿಸಿ 22 ಆಗುತ್ತೆ.
ಹಾಗಾದರೆ 13ನೇ ಪ್ರಶ್ನೆಗೆ 22 ಸರಿಯಾದ ಉತ್ತರ. ಹಾಗಾದರೆ 22 ಆಪ್ಷನಲ್ಲಿ ಯಾವುದರಲ್ಲಿದೆ ನೋಡೋಣ. ಆಪ್ಷನ್ ಎ 19, ಆಪ್ಷನ್ ಬಿ 22, ಆಪ್ಷನ್ ಸಿ 25, ಆಪ್ಷನ್ ಡಿ 29 ಇದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ. ಸೊ ಆಪ್ಷನ್ ಬಿ 22 ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆ ಸಂಖ್ಯೆ 14 ಅಭ್ಯಾಸವನ್ನು ಮಾಡೋಣ. ಚಿತ್ರ ಗಮನಿಸಿ. 2 ಟ್ರಯಾಂಗಲ್ ಇದೆ, ಒಂದು ನೇರವಾಗಿದೆ, ಒಂದು ರಿವರ್ಸ್ ಆಗಿದೆ. ಮಧ್ಯೆ 81 ಇದೆ. ಸೊ ಇಲ್ಲಿ 6, 4, 8, 25, 45 ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಫಸ್ಟು 81 ಇರೋದು ಈ ಸಂಖ್ಯೆ ಇಲ್ಲಿ 4 ಹೇಗೆ ಬಂತು, ಇಲ್ಲಿ 25 ಹೇಗೆ ಬಂತು, ಈ ಒಂದು ಲೈನನ್ನು ಕಂಡುಕೊಂಡ್ರೆ ಈ ಲೈನಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಫಸ್ಟ್ ನಾನು √81 ಇದನ್ನು √81 81 ಇದೆಯಲ್ಲ ಅದನ್ನ √81 ಅಂತ ಬರ್ಕೊತೀನಿ. ಇಲ್ಲಿ 4 ಇದೆಯಲ್ಲ ಇದನ್ನು 4 ಸ್ಕ್ವೇರ್ ಅಂತ ಬರ್ಕೊತೀನಿ. ಸೊ ಈ ಮೆಥಡನ್ನು ಫಾಲೋ ಮಾಡಿದರೆ ಇದನ್ನು √81 ಈ 4ಅನ್ನು 4 ಸ್ಕ್ವೇರ್ ಅಂತ ಬರ್ಕೊತೀನಿ. ಅವಾಗ ಏನಾಗುತ್ತೆ, √81 ಅಂದರೆ ಇದ್ರ ಬೆಲೆ 9, 4 ಸ್ಕ್ವೇರ್ ಅಂದರೆ 4 4 16, 16 9ಅನ್ನು ಕೂಡಿಸಿ ಸೊ 25 ಆಗುತ್ತೆ. ಸೊ ಇಲ್ಲಿ ಹೇಗೆ ಬಂತು ಅಂತ ಗೊತ್ತಾಯ್ತಾ. √81ಕ್ಕೆ ಪ್ಲಸ್ 4 ಸ್ಕ್ವೇರನ್ನು ಕೂಡಿಸ್ಬೇಕು, ಅವಾಗ 25 ಬರುತ್ತೆ. ಅದೇ ರೀತಿ √81ಕ್ಕೆ ಪ್ಲಸ್ 8 ಸ್ಕ್ವೇರ್ನ ಕೂಡಿಸಿದಾಗ ಇಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಸೊ √81 ಇದೆ ಪ್ಲಸ್ 8 ಸ್ಕ್ವೇರ್ ಕೂಡಿಸಿ ಎಷ್ಟು ಬರುತ್ತೆ. √81 ಅಂದರೆ 9, 8 ಸ್ಕ್ವೇರ್ ಅಂದರೆ 8 8 64. ಸೊ ಎಷ್ಟು ಬರುತ್ತೆ ಅಂದರೆ 73 ಬರುತ್ತೆ. 64 ಪ್ಲಸ್ 9 ಅಂದರೆ 73. ಸೊ ಈ ಬಾಕ್ಸಲ್ಲಿ 73 ಬರುತ್ತೆ. ಇದು ಸರಿನಾ ತಪ್ಪ? ಹಾಗೆ ಇದನ್ನು ಒಂದ್ಸರಿ ಕಂಪೇರ್ ಮಾಡಿ 81 ಇದೆ, 6 ಇದೆ, 45 ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ √81 ಪ್ಲಸ್ ಇದನ್ನ 6 ಸ್ಕ್ವೇರ್ ಅಂತ ಮಾಡಿ. √81 ಅಂದರೆ 9, 6 ಸ್ಕ್ವೇರ್ ಅಂದರೆ 36, ಸೊ ಇಸ್ ಈಕ್ವಲ್ ಟು 45. ಸೊ ಬರುತ್ತೆ. √81 ಪ್ಲಸ್ 8 ಸ್ಕ್ವೇರ್ ಅಂದರೆ ಈ ಸಂಖ್ಯೆ ಬರುತ್ತೆ. √81 ಪ್ಲಸ್ 4 ಸ್ಕ್ವೇರ್ ಅಂದರೆ ಈ ಸಂಖ್ಯೆ ಬರುತ್ತೆ. √81 ಪ್ಲಸ್ 6 ಸ್ಕ್ವೇರ್ ಅಂದರೆ ಈ ಸಂಖ್ಯೆ ಬರುತ್ತೆ. ಹಾಗಾದರೆ ಈ ಜಾಗದಲ್ಲಿರ್ತಕ್ಕಂಥ ಸಂಖ್ಯೆ ಎಷ್ಟಪ್ಪ ಅಂದರೆ 73. ಹಾಗಾಗಿ 73 ಸರಿಯಾದ ಉತ್ತರ. ಆಪ್ಷನ್ ಎ 55, ಆಪ್ಷನ್ ಬಿ 65, ಆಪ್ಷನ್ ಸಿ 73, ಆಪ್ಷನ್ ಡಿ 84 ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ವಿದ್ಯಾರ್ಥಿಗಳೇ. ಈ ಕಲಿಕಾಂಶದಲ್ಲಿ ಕೊನೆಯ ಪ್ರಶ್ನೆ ಸಂಖ್ಯೆ 15. ಸೊ 15ರಲ್ಲಿ ಏನಿದೆ ಅಂತ ನೋಡೋಣ. ಪ್ರಶ್ನೆ ಸಂಖ್ಯೆ 15ಅನ್ನು ಗಮನಿಸಿ. 3 7 ಇದೆ, ಕ್ವಶನ್ ಮಾರ್ಕ್ ಇದೆ. 4 9 194 ಇದೆ. 8 11 370 ಇದೆ. 6 8 200 ಇದೆ. ಸೊ 370 194 200 ಹೇಗೆ ಬಂತು ಅಂತ ಗೊತ್ತಾದರೆ 3 ಮತ್ತು 7 ಇದರಲ್ಲಿ ಈ ಸಂಖ್ಯೆ ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಇವೆರಡನ್ನು ಮಾಡೋಣ, ಗೊತ್ತಾಗುತ್ತೆ. 4 ಪ್ಲಸ್ ಏನು ಮಾಡಬೇಕಿತ್ತಂದರೆ ಇವೆರಡನ್ನು ಕೂಡಿಸ್ಬೇಕು. 4 ಪ್ಲಸ್ 9 ಅಥವಾ 9 ಪ್ಲಸ್ 4, ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಬರ್ಕೊಳ್ಳಿ. 9 ಪ್ಲಸ್ 4 ಕೂಡಿಸಿ ಇದನ್ನು ವರ್ಗ ಮಾಡಿ. ಹಾಗೆ ಪ್ಲಸ್ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಕಳೆಯಿರಿ. 9 ಮೈನಸ್ 4ಅನ್ನು ಕಳೆದು ಅದನ್ನ ವರ್ಗ ಮಾಡಿ. ಸೊ ವರ್ಗ ಮಾಡಿದಾಗ ಈ ಸಂಖ್ಯೆ ಬರುತ್ತಾ ಅಂತ ನೋಡಿ. 9 ಪ್ಲಸ್ 4ಅನ್ನು ಕೂಡಿಸಬೇಕು, ವರ್ಗ ಮಾಡಬೇಕು. ಹಾಗೆ 9 ಮೈನಸ್ 4ಅನ್ನು ಕಳಿಬೇಕು, ವರ್ಗ ಮಾಡಬೇಕು. ಸೊ ಎಷ್ಟು ಬರುತ್ತೆ? 9 4 ಅಂದರೆ ಎಷ್ಟಾಗುತ್ತೆ? 13 ಸ್ಕ್ವೇರ್ ಪ್ಲಸ್ 9ರಲ್ಲಿ 4 ಹೋದರೆ 5 ಸ್ಕ್ವೇರ್. 13 ಸ್ಕ್ವೇರ್ ಅಂದರೆ 13 13 169. 5 ಸ್ಕ್ವೇರ್ ಅಂದರೆ 25. 169 25ಅನ್ನು ಕೂಡಿಸಿ 194 ಆಗುತ್ತೆ. 194. ಸೊ ಇದೇ ಮೆಥಡನ್ನು 4ಕ್ಕೂ ಮಾಡಿದರೆ ನಮಗೆ ಇಲ್ಲಿ ಏನು ಉತ್ತರ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಫಸ್ಟ್ 11 ಪ್ಲಸ್ 8 11 ಪ್ಲಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ 11 ಮೈನಸ್ 8 ಹೋಲ್ ಸ್ಕ್ವೇರ್. 11 8 ಅಂದರೆ ಎಷ್ಟಾಗುತ್ತೆ ಅಂದರೆ 19 ಸ್ಕ್ವೇರ್ ಪ್ಲಸ್ 11ರಲ್ಲಿ 8 ಹೋದರೆ 3 ಸ್ಕ್ವೇರ್. 19 ಸ್ಕ್ವೇರ್ ಅಂದರೆ ಅದ್ರ ಬೆಲೆ 19 19 ಇಂಟು 19 19 19 361 ಆಗುತ್ತೆ. 3 ಸ್ಕ್ವೇರ್ ಅಂದರೆ 9. ಸೊ 361 9 ಕೂಡಿಸಿ 370 ಆಗುತ್ತೆ. ಸೊ ಸೆಕೆಂಡ್ ಬಾಕ್ಸಲ್ಲಿ 370 ಬಂತು. ಹಾಗೆ ಇದನ್ನು ಮಾಡೋಣ. 8 ಪ್ಲಸ್ 6 8 ಪ್ಲಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ 8 ಮೈನಸ್ 6 ಹೋಲ್ ಸ್ಕ್ವೇರ್. 8 6 14 ಸ್ಕ್ವೇರ್. 8ರಲ್ಲಿ 6 ಅಂದರೆ 2 ಸ್ಕ್ವೇರ್. 14 ಸ್ಕ್ವೇರ್ ಅಂದರೆ 196. 2 ಸ್ಕ್ವೇರ್ ಅಂದರೆ 4. 190 4ಅನ್ನು ಕೂಡಿಸಿ 200 ಬರುತ್ತೆ. ಸೊ ಫೈನಲಿ ಲಾಸ್ಟ್ ಒನ್ 7
ಪ್ಲಸ್ 3 7 ಪ್ಲಸ್ 3 ಇದೆ 7 ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 7 ಮೈನಸ್ 3 ಹೋಲ್ ಸ್ಕ್ವೇರ್ 7 3 ಕೂಡಿಸಿದ್ರೆ 10 ಆಗುತ್ತೆ 10 ಸ್ಕ್ವೇರ್ 7ರಲ್ಲಿ 3 ಹೋದರೆ 4 ಆಗುತ್ತೆ ಸೊ 4 ಸ್ಕ್ವೇರ್ 10 ಸ್ಕ್ವೇರ್ ಅಂದರೆ 100 4 ಸ್ಕ್ವೇರ್ ಅಂದರೆ 16 ಟೋಟಲ್ಗೆ ಎಷ್ಟಾಗುತ್ತೆ 116 ಆಗುತ್ತೆ ಸೊ 116 ಆಪ್ಷನ್ ಇದೆಯಾ ನೋಡೋಣ ಸೊ ಆಪ್ಷನ್ ಎ 100 ಆಪ್ಷನ್ ಬಿ 116 ಆಪ್ಷನ್ ಸಿ 125 ಆಪ್ಷನ್ ಡಿ 170 ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಅಭ್ಯಾಸ ಮಾಡಿದ್ವಿ ಫಿಗರ್ಸ್ ಆ್ಯಂಡ್ ನಂಬರ್ ರಿಲೇಷನ್ಶಿಪ್ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ ಈ ಒಂದು ಕಲಿಕಾಂಶ ಇಲ್ಲಿಗೆ ಮುಕ್ತಾಯವಾಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡೋಣ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ